ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ಡಿ ಆ್ಯಂಡ್ ಬ್ಲಾಗ್ಸ್. ನಾನು ರಮ್ಯಾ. ಮಂಗಳೂರದ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಇವನಿಗೆ ಕೂಡ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೀನಿ ಈಗ ತಾನೆ. ನಾನು ಹೇಳ್ತೀನಿ ಅವನು ಹೇಳ್ತಿದ್ದ ಅಮ್ಮ ಕೆಳಗಡೆ ಬಿಡು ನನ್ನ ಅಂತ ತುಂಬ ಹಠ ಮಾಡ್ತಿದ್ದೆ. ಹಾಗಾಗಿ ಅವನ್ನ ಕೆಳಗಡೆ ಬಿಟ್ಟೆ. ಅವನು ಕೂಡ ನಿಧಾನ ನಡ್ಕೊಂಡು ಬರ್ತಾ ಇದ್ದ. ಅವ್ನು ನಡೀತಿದ್ರೆ ನಮಗದು ತುಂಬ ಖುಷಿ ಆಗ್ತಿತ್ತು. ಮಕ್ಕಳು ಏನೇ ಮಾಡಿದ್ರು ಚೆಂದ ಅನಿಸುತ್ತೆ ಅಲ್ವಾ. ಅವ್ರ ಪಪ್ಪ ಬಂತು ಅಂತ ಅಂದ ತಕ್ಷಣ ಡೋರ್ ಹತ್ರ ಹೋಗಿ ಬಗ್ಗಿ ನೋಡ್ತಿದ್ದ ಅವ್ರ ಪಪ್ಪ ಬಂದ್ರಾ ಅಂತೇಳಿ. ಅವ್ರ ಪಪ್ಪ ಕೂಡ ಡ್ಯೂಟಿಯಿಂದ ಬರೋದು ಲೇಟ್ ಆಯಿತು ಅನಿಸುತ್ತೆ. ಅವ್ರು ಇನ್ನೂ ಬಂದಿರಲಿಲ್ಲ. ಬರೀ ನಿಮ್ಮ ಪಪ್ಪ ಬಂತು ಅಂದಿದ್ದಕ್ಕೆ ಅವ್ನು ಇಣ್ಕಿ ನೋಡ್ತಿದ್ದ ಕದ ಎಲ್ಲ ಓಪನ್ ಮಾಡಿ. ತುಂಬ ಚೆಂದ ಅಲ್ವಾ ಮಕ್ಕಳು ಆಟ ಆಡೋದನ್ನ ಅಥವಾ ನಡೆಯೋದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ನಮ್ಮ ಪಕ್ಕದಲ್ಲೇ ಇರೋ ಅಣ್ಣ ರೂಮಲ್ಲಿ ಹೋಗಿ ಕದ ಬಡಿತಾ ಇದ್ದ. ಅಲ್ಲಿಗೆ ಯಾರೂ ಇರಲಿಲ್ಲ, ಎಲ್ಲ ಡ್ಯೂಟಿಗೆ ಹೋಗಿದ್ರು. ಸುಮ್ಮನೆ ಬಡಿತಾ ಇದ್ದ ಅವನು. ಓಪನ್ ಮಾಡಿ ಅಂತೇಳಿ ನಾನು ಯಾರೂ ಇಲ್ಲ ಬಾರು ಪಾಪು ಹೋಗೋಣ ಮನೆಗೆ ಎಂದೆ. ಇಲ್ಲ ನಾನು ಬರಲ್ಲ ಅಂತ ಅಲ್ಲೇ ಆಟ ಆಡ್ತಾ ಇದ್ದ. ಅವನು ಆಟ ಆಡಬೇಕು, ನನಗೂ ತುಂಬ ಖುಷಿ ಆಗ್ತಿತ್ತು. ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ಅವನ ಜೊತೆಗೆ ಒಂದು 10 ನಿಮಿಷ ಟೈಮ್ ಕೂಡ ಕಳೆದೆ. ನಾನು ಆಟ ಆಡ್ತಿದ್ದಾನಲ್ವ ಅಂತೇಳಿ ನಾನು ಸುಮ್ಮನೆ ಆದೆ. ಅವನು ನಡ್ಕೊಳ್ತಾ ನಿಧಾನಕ್ಕೆ ಬರ್ತಾ ಇದ್ದ ನನ್ನ ಹತ್ರ. ಅಮ್ಮ ಎತ್ಕೊ ಅಂದ. ನಾನು ಎತ್ಕೊಂಡು ಮನೆಗೆ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಹಾಕ್ಸ್ಬಿಟ್ಟು ತರಕಾರಿ ತರೋಣ ಅಂತ ಕೆಳಗಡೆ ಹೋಗಿದ್ದೆ. ಕೆಳಗಡೆ ಅಕ್ಕ ರೂಮನ ಮನೇಲಿ ಆಟ ಆಡ್ತಾ ಕೂತಿದ್ದ. ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಬಟ್ಟೆ ಕರ್ಕೊಂಡು ಮೇಲ್ಗಡೆ ಕೂಡ ಬಂದೆ. ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೆ, ಎಲ್ಲ ಒಣಗಿದ್ವು. ಹಾಗಾಗಿ ಅವನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ ಅಷ್ಟು ಬಟ್ಟೆ ಕೂಡ ವಾಶ್ ಮಾಡಿದ್ರೆ ಸುಮಾರು ಹೊತ್ತಾಯಿತು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಟ್ಟೆ ಕೂಡ ಎಲ್ಲ ಒಣಗಿದ್ವು. ಅವನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ ನಿಧಾನಕ್ಕೆ. ಪಾಪು ಕೂಡ ಕಾಲ ಹತ್ರನೇ ಬಂದು ನಿಂತ್ಕೊಳ್ತಿದ್ದ. ಹಾಗಾಗಿ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಮ್ಮ ಎತ್ಕೊ ಅಂತ ಹಠ ಮಾಡ್ತಿದ್ದ. ಅದಕ್ಕೆ ಬಾಗಿಲಿಗೆ ವುಡನ್ ಶೀಟ್ ಕೂಡ ಹಾಕಿ ಅವನಲ್ಲೇ ಒಳಗಡೆ ಬಿಟ್ಟು ಅಷ್ಟು ಬಟ್ಟೆ ಕೂಡ ತೆಗಿತಾ ಇದ್ದೆ. ಅಷ್ಟಕ್ಕೆ ಹಸ್ಬೆಂಡ್ ಕೂಡ ಬಂದರು, ಅವನು ಕೂಡ ಎತ್ಕೊಂಡ್ರು. ಹಾಗಾಗಿ ಅವ್ನು ನನಗೇನು ಗಲಾಟೆ ಮಾಡ್ತಿದ್ದಿಲ್ಲ. ಅದೇ ಕೂಡ ಅಷ್ಟು ತಗೊಂಡು ಒಳಗಡೆ ಕೂಡ ಹೋದೆ. ಬಟ್ಟೆ ಮಡಿಸ್ಬೇಕಾಗಿತ್ತಲ್ವಾ, ಅದಕ್ಕೆ ಎಲ್ಲ ಬೆಡ್ ಮೇಲೆ ಹಾಕಿದ್ದೆ. ಬೆಡ್ ಮೇಲೆ ಹಾಕಿ ಅಷ್ಟು ಬಟ್ಟೆ ಮಡಿಸಿದ್ರಾಗುತ್ತೆ ಅಂತೇಳಿ ಬಟ್ಟೆ ಕೂಡ ಮಡಿಸ್ಕೊಂಡೆ. ನಾನು ಕೂಡ ಎತ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಹಾಯ್ ಮಾಡು ಶ್ರೇಯು. ಹಾಯ್. ಅವನು ಎಲ್ಲರಿಗೂ ಹಾಗೆ ಟೀಗೆ ಇಟ್ಕೊಳ್ಳೋಣ ಅಂತ ಟೀ ಕೂಡ ರೆಡಿ ಮಾಡಿಕೊಂಡು ಟೀ ಕೂಡ ಕುಡ್ದು ಅವನಿಗೂ ಕೂಡ ಹಾಲು ಕೂಡ ಕುಡಿಸ್ಬಿಟ್ಟು ಕರ್ಕೊಂಬಂದೆ. ಅವನ್ನ ಕೆಳಗಡೆ ಆಟಾಡಕ್ಕೆ ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದರೆ ನಾವು ಹುಳಿ ಹಾಕ್ಬಿಟ್ಟು ಮಾಡ್ತೀವಿ ಸಾಂಬಾರನ್ನ. ಅದಕ್ಕೆ ಹುಳಿ ನುಗ್ಗೆಕಾಯಿ ಸಾರು ಅಂತೀವಿ. ನಾನು ನುಗ್ಗೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡೆ. ಹಾಗೆ ಬೇಳೆ ಕೂಡ ಹಾಕ್ಕೊಂಡು 2 ಸಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಇದು ವಾಶ್ ಮಾಡಾದ್ಮೇಲೆ ನಾವು ಇದಕ್ಕೆ ಯಾವುದೇ ರೀತಿ ಉಪ್ಪು ಅರಿಶಿನ ಹಾಕಲ್ಲ. ಹಾಗೆ 2 ವಿಜಿಲ್ ಕೂಗಿಸ್ಕೊಳ್ತೀನಿ ನಾನು ಯಾವಾಗಲೂ. ಒಂದು 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಫಸ್ಟು ವಾಶ್ ಮಾಡಿಕೊಂಡು ನಾನು ಇದಕ್ಕೆ 1 ಚಮಚದಷ್ಟು ನೀರು ಹಾಕ್ಕೊಳ್ತೀನಿ. ಏಕೆಂದರೆ ವಿಜಿಲ್ ಹೊಡೆದ್ಮೇಲೆ ನೀರು ಕೂಡ ಬತ್ತುತ್ತೆ. ಹಾಗಾಗಿ 2 ವಿಜಿಲ್ ಕೂಗಿಸ್ಕೊಳ್ತೀನಿ ಮೊದಲಿಗೆ. ಹಾಗೆ ಮಸಾಲೆಗೆ ಅಂತ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ, ಒಂದು ಅರ್ಧದಷ್ಟು ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಗ್ಗರಣೆಗೆ ಅಂತ ಸ್ವಲ್ಪ ಅರ್ಧದಷ್ಟು ಸಾಂಬಾರು ಈರುಳ್ಳಿ, ಒಂದು ಅರ್ಧ ಟೊಮೊಟೊ, ಕೊತ್ತಂಬರಿ, ಹಾಗೆ ಹುಳಿಗೆ ಅಂತ ಹುಣಸೆ ಇಟ್ಕೊಂಡೆ. ಹಾಗೆ ಮೊದಲಿಗೆ ಮಸಾಲೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಒಗ್ಗರಣೆಗೆ ಅಂತ ನಾನು ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ತೊಗೊಂಡಿರುವಂಥ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಎಣ್ಣೆಲಿ 1-2 ನಿಮಿಷ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಸಾಂಬಾರು ಈರುಳ್ಳಿ ಹಾಗೆ ಟೊಮೊಟೊ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡಿಕೊಂಡು ಹಾಗೆ ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಮೆತ್ತೆ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು. ಇದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ ಹಾಗೆ ಗರಂ ಮಸಾಲೆ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ 1-1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ತಾ ಇದ್ದೀನಿ ಫಸ್ಟ್ ಹುಳಿನ. ಚೆನ್ನಾಗಿ ಹುಳಿ ಹಿಂಡ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅದು ಕುದಿಯೋ ಅಷ್ಟರಲ್ಲೇ ಸಿಂಕಲ್ಲಿರೋ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಕೊನೆಗೆ ಹೆಚ್ಚಿಟ್ಕೊಂಡಿರೋ ಚಾಪಿಂಗ್ ಪೌಡ್ರ್ ಇತ್ತು, ಅದನ್ನು ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳೋಣ ಅಂತ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೆ. ವಾಶ್ ಮಾಡಿ ಸ್ವಲ್ಪ ಸಿಂಕ್ ಕ್ಲೀನ್ ಮಾಡೋದಿತ್ತು, ಸಿಂಕ್ ಕೂಡ ಕ್ಲೀನ್ ಮಾಡಿಕೊಂಡೆ. ಸಿಂಕ್ ಕ್ಲೀನ್ ಮಾಡಿಸಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿತ್ತು. ಹಾಗೆ ಅನ್ನಕ್ಕೆ ಇಡಬೇಕಲ್ವ, ಹಾಗಾಗಿ ಅನ್ನಕ್ಕೂ ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಸಾಂಬಾರು ಕೂಡ ನೋಡಿ ರೆಡಿ ಆಯಿತು. ಅನ್ನ ಕೂಡ ಇಟ್ಕೊಂಡಾದ ತಕ್ಷಣವೇ ಅನ್ನ ಕೂಡ ಆಯಿತು. ಊಟಕ್ಕೆ ಅಂತೇಳಿ ಬಡಿಸ್ಕೊಳ್ತಿದ್ದೆ. ಊಟಕ್ಕೆ ಅಂತ ನನ್ನ ಹಸ್ಬೆಂಡಿಗೆ ಬಡಿಸ್ಕೊಡ್ತಾಯಿದ್ದೆ. ಅವರು ಅಷ್ಟೇ ಊಟ ಮಾಡೋಕ್ಕೆ ಬಂದಿದ್ದರು. ಹಾಗಾಗಿ ಕೇಳ್ತಾಯಿದ್ರು. ಎಲ್ಲ ರೆಡಿ ಇತ್ತಲ್ವ, ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು.
ಮುಗಿಸ್ಕೊಟ್ಟೆ. ಪಾಪು ಕೂಡ ಊಟ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಮಾಡ್ಕೊಂಡು ಬಂದ್ವಿ. ಈ ವಿಡಿಯೋನ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.